ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಲೈವ್ ಕಾಮರ್ಸ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ಫಂಡ್ ಫ್ರಮ್ ಆಪರೇಷನ್ ಮೇಲೆ ಪ್ರಾಬ್ಲಮ್ಗಳ ಸೊಲ್ಯೂಷನ್ ಮಾಡಿದ್ವಿ. ಓಕೆ, ಸೊ ಇವಾಗ ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಣ. ನೋಡಿ ಏನು ಡೀಟೇಲ್ಸ್ ಇದೆ ಅಂತ. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ. ಓಕೆ, ಸೊ ಏನು ಡೀಟೇಲ್ಸ್ಗಳಿದೆ ನೋಡಿ. ಬ್ಯಾಲೆನ್ಸ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ 31st March 2017 1 lakh rupees, 31st March 2018 1,50,000. ಓಕೆ, ಸೊ ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್, ಡೆಪ್ರಿಷಿಯೇಷನ್ ಚಾರ್ಜ್ ಆನ್ ಅಸೆಟ್ 10,000. ಸೊ ಅಸೆಟ್ ಮೇಲೆ ಡೆಪ್ರಿಷಿಯೇಷನ್ ಚಾರ್ಜಸ್ ಮಾಡಿದ್ದಾರೆ, ಅಂದರೆ ಇದೇನಾಯಿತು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒಂದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ರಿಟರ್ನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 5,000 ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಅಮೌಂಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಸೊ ಅಮೌಂಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 15,000, ಇದು ಕೂಡ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಎ ಮಷಿನ್ ಇಸ್ ಸೋಲ್ಡ್ ಫಾರ್ rupees 65,000, ಇಟ್ಸ್ ಬುಕ್ ವ್ಯಾಲ್ಯೂ rupees 60,000. ಸೊ ಮಷಿನನ್ನು 65,000ಗೆ ಸೋಲ್ವ್ ಮಾಡಿದರೆ ಅದರ ಬುಕ್ ವ್ಯಾಲ್ಯೂ ಏನಿದೆ ಮಾರ್ಕೆಟ್ ವ್ಯಾಲ್ಯೂ, ಸೊ ಬುಕ್ ವ್ಯಾಲ್ಯೂ ಏನಿದೆ 60,000. ಸೊ ಪ್ರಾಫಿಟ್ ಏನಾಯಿತು 65 - 60 = 5,000 ಪ್ರಾಫಿಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇಂಟೀರಿಯಮ್ ಡಿವಿಡೆಂಟ್ ಪೇಡ್, ಸೊ ಇಟ್ಸ್ ಆಲ್ಸೋ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 10,000. ಓಕೆ, ಸೊ ಈ ಒಂದು ಡೀಟೇಲ್ಸನ್ನು ನಾವು ನೋಡಿಕೊಂಡು ಫಂಡ್ ಫ್ರಮ್ ಆಪ್ರೇಷನನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಯಾವ ರೀತಿ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಒನ್ ಏನು ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತಗೊಳ್ತೀವಿ. ಸೊ ಎಷ್ಟಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ 1,50,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಕ್ಸ್ಟ್ ಇದಾದಮೇಲೆ ಏನು ಮಾಡ್ತೀವಿ, ಆ್ಯಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಡೇ ಟು ಡೇ ಎಕ್ಸ್ಪೆನ್ಸ್ಗಳನ್ನ ಬಿಟ್ಟು ಬರ್ತಕ್ಕಂಥ ಎಕ್ಸ್ಪೆನ್ಸಸ್ಗಳು, ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕಾದ್ರೆ ಬರ್ತಕ್ಕಂಥ ಎಕ್ಸ್ಪೆನ್ಸ್ಗಳ ಡೇ ಟು ಡೇ ಎಕ್ಸ್ಪೆನ್ಸ್ಗಳನ್ನ ಬಿಟ್ಟು ಬೇರೆ ಎಕ್ಸ್ಪೆನ್ಸ್ಗಳು ಏನಂತ ಕರಿತೀವಿ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಫಾರ್ ಎಕ್ಸಾಂಪಲ್ ಡೆಪ್ರಿಷಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಲಾಸ್ ಆನ್ ಸೇಲ್ ಆಫ್ ಮಷಿನರಿ, ಫಿಕ್ಸ್ಡ್ ಅಸೆಟ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಎಕ್ಸೆಟ್ರಾ. ಓಕೆ, ಸೊ ಪ್ರಾಬ್ಲಮಲ್ಲಿ ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಡೆಪ್ರಿಷಿಯೇಷನ್ ಚಾರ್ಜ್ಡ್ ಆನ್ ಅಸೆಟ್. ಸೊ ಡೆಪ್ರಿಷಿಯೇಷನ್ ಎಷ್ಟಿದೆ 10,000. ಓಕೆ, ನೆಕ್ಸ್ಟ್ ಒನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್. Preliminary expenses return of 5,000. So preliminary expense return of admin. Next, amount transfer to general reserve rupees 15,000. So transfer to general reserve, that is 15,000. And next one, a machine is sold for rupees 65,000. So ಅಲ್ಲಿ ಪ್ರಾಫಿಟ್ ಆಗಿದೆ, ಇಟ್ಸ್ ಎ ನಾನ್ ಆಪರೇಟಿಂಗ್ ಇನ್ಕಮ್. ಲಾಸ್ಟ್ ಒನ್ ಇಂಟೀರಿಯಮ್ ಡಿವಿಡೆಂಟ್ ಪೇಡ್. ಎಷ್ಟಿದೆ ಇಂಟೀರಿಯಮ್ ಡಿವಿಡೆಂಟ್ 10,000. ಸೊ ಟೋಟಲ್ ಆಫ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಎಲ್ಲ ಕಂಪ್ಲೀಟ್ ಆದವು. ಸೊ ನೋಡಿ ಅಮೌಂಟ್ ಎಷ್ಟಾಗುತ್ತೆ 10, 15, 30, 40. ಸೊ 40,000 ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ P&L ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಪ್ಲಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೀನ್ಸ್ 1,50,000 + 40 = 1,90,000. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸೊ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂದರೆ ಯಾವುದು, ನಮ್ಮ ಡೇ ಟು ಡೇ ಬಿಸ್ನೆಸ್ ಆ್ಯಕ್ಟಿವಿಟಿಗಳಿಂದ ಬರ್ತಕ್ಕಂಥ ಇನ್ಕಮ್ಸ್ಗಳನ್ನು ಬಿಟ್ಟು ಬರ್ತಕ್ಕಂಥ ಬೇರೆ ಇನ್ಕಮ್ಗಳು. ಫಾರ್ ಎಕ್ಸಾಂಪಲ್ ಸೇಲ್ ಆಫ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಡಿವಿಡೆಂಟ್ ರಿಸೀವ್ಡ್, ಟ್ಯಾಕ್ಸ್ ರಿಫಂಡ್ ಎಕ್ಸೆಟ್ರಾ. ಓಕೆ, ಸೊ ನೋಡಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ,
A machine is sold for rupees 65,000. Its book value is 60,000. So profit on sale of machinery. So sales value ಎಷ್ಟಿದೆ? Sales value 65,000 minus book value 60,000. So 5,000 profit. 60,000 ವ್ಯಾಲ್ಯೂ ಮಷಿನರಿಯನ್ನು 65ಗೆ ಮಾರಿದ್ದೀವಿ ಅಂದರೆ 5,000 ಪ್ರಾಫಿಟ್ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್. ಸೊ ಎಷ್ಟಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್? 1 lakh rupees. ಸೊ ಮತ್ತು ಯಾವುದೇ ರೀತಿ ಇನ್ಕಮ್ಸನ್ನು ಕೊಟ್ಟಿಲ್ಲ. ಸೊ 1 lakh plus 50,000, 1 lakh plus 5,000 equal to 1,05,000. ಸೊ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕನ್ಸಿಡರ್ ಮಾಡಬೇಕು. ಅದಾದಮೇಲೆ ಆ್ಯಡ್ ನಾನ್ ಆಪ್ರೇಟಿಂಗ್ ಆರ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್, ಡೆಪ್ರಿಸಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಟ್ರಾನ್ಸ್ಪೋರ್ಟ್ ಟು ಜನರಲ್ ರಿಸರ್ವ್, ಇಂಟರಿಮ್ ಡ್ಯೂಟಿನ ತೊಗೊಂಡಿದ್ದೀವಿ 40,000. ಸೊ ಪೇ ಆ್ಯಂಡ್ ಅಕೌಂಟ್ ಬ್ಯಾಲೆನ್ಸ್ಗೆ ಆ್ಯಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ಗೆ ಆ್ಯಡ್ ಮಾಡ್ತೀವಿ 1,50,000 ಪ್ಲಸ್ 40, 1,90,000. ಸೊ ನೆಕ್ಸ್ಟ್ ಇದಾದಮೇಲೆ ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್. ಸೊ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಅಂದರೆ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿಗಳಿಂದ ಬರ್ತಕ್ಕಂಥ ಇನ್ಕಮ್ಗಳನ್ನು ಹೊರತುಪಡಿಸಿ ಬರ್ತಕ್ಕಂಥ ಇನ್ಕಮ್ಗಳು. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಮೀನ್ಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ಕೊಟ್ಟಿದ್ದಾರೆ 5,000. ಯಾವ ರೀತಿ? ಸೇಲ್ಸ್ ವ್ಯಾಲ್ಯೂ 65,000 ಸೇಲ್ ಮಾಡಿದ್ದೀವಿ, ಬುಕ್ ವ್ಯಾಲ್ಯೂ 60 ಇದೆ. ಸೊ ಪ್ರಾಫಿಟ್ ಏನಾಯಿತು? 5,000 ಪ್ರಾಫಿಟ್. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ 1 lakh rupees. ಸೊ ಟೋಟಲ್ 1,05,000. ಓಕೆ, ಸೊ 1,50,000 ಪ್ಲಸ್ 40, 1,90,000 ಮೈನಸ್ ಲೆಸ್ 1,05,000, 85,000. ಸೊ 85,000 ಏನಿದು? ಫಂಡ್ ಫ್ರಾಮ್ ಆಪರೇಷನ್. ಫಂಡ್ ಫ್ರಾಮ್ ಆಪರೇಷನ್ 85,000. ಓಕೆ, ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ? ಫಂಡ್ ಫ್ರಾಮ್ ಆಪ್ರೇಷನ್ ಸ್ಟೇಟ್ಮೆಂಟನ್ನು ಸೊಲ್ಯೂಷನ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕನ್ಸಿಡರ್ ಮಾಡ್ತೀವಿ. ಅದೇನಾದರೂ ಕೊಡದು ಹೋದರೆ ರಿಟೈರ್ಡ್ ಅರ್ನಿಂಗ್ಸ್ ಅಥವಾ ನೆಟ್ ಪ್ರಾಫಿಟ್ ಇದನ್ನು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಒನ್ ಆ್ಯಡ್ ನಾನ್ ಆಪ್ರೇಟಿಂಗ್ ಆರ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ಗಳನ್ನ ಆ್ಯಡ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ಗಳನ್ನು ಲೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಇನ್ಕಮ್ ಟ್ಯಾಕ್ಸ್ ರಿಫಂಡ್, ಈ ರೀತಿ. ಆಮೇಲೆ ಲಾಸ್ಟ್ಲಿ ಏನು ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸನ್ನು ತೊಗೊಳ್ತೀವಿ. ಸೊ 1,90,000 ಮೈನಸ್ 1,05,000 ಈಕ್ವಲ್ ಟು 85,000. ಸೊ ಇದೇನಿದೆ ನಮ್ಮದು ಫಂಡ್ ಫ್ರಾಮ್ ಆಪ್ರೇಷನ್. ಓಕೆ, ಸೊ ಈ ರೀತಿಯಾಗಿ ಫಂಡ್ ಫ್ರಾಮ್ ಆಪ್ರೇಷನ್ನ ಸೊಲ್ಯೂಷನ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.